ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕುಸುಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಗೈಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಕುಸುಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್. ಶೇರ್, ಕಮೆಂಟ್, ಲೈಕ್ ಎಲ್ಲ ಮಾಡಿ. ಸಬ್ಸ್ಕ್ರೈಬ್ ಆದವರು ವಿಡಿಯೋನ ವಾಚ್ ಮಾಡಿ. ವಿಡಿಯೋ ವಾಚ್ ಮಾಡ್ತಾ ಇದ್ದವರು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಬನ್ನಿ ಇವತ್ತು ಸೋಯಾ ಚಂಕ್ಸ್ ಪಲಾವ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ ಗೈಸ್, ಈಗ ನಾವು ಸೋಯಾ ಚಂಕ್ಸ್ ಪಲಾವ್ನ ಮಾಡಲು ಸ್ಟಾರ್ಟ್ ಮಾಡೋಣ. ನೋಡಿ, 1-2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ಮತ್ತು ಇನ್ನು 1-2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಈಗ ಸ್ಪೈಸಸ್ಸು: ಲವಂಗ, ಚಕ್ಕೆ, ಸ್ಟಾರ್ ಹೂವು, ಆಮೇಲೆ ಸೋಂಪು, ಜೀರಿಗೆ, ಪಲಾವ್ ಎಲೆ, ಒಂದು ಚಿಕ್ಕದು ಏಲಕ್ಕಿನ, ಹೋಲ್ ಸ್ಪೈಸಸ್ನ ನಾವೇನು ಹಾಕ್ಕೊಂಡಿದ್ವಲ್ಲ ಆಯಿಲು ಮತ್ತು ತುಪ್ಪ ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಹೋಲ್ ನಾವೇನು ಪಲಾವ್ ಸ್ಪೈಸಸ್ ಹಾಕಿರ್ತೀವಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ. ಈಗ ಸ್ಪೈಸಸ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಈಗ ಒಂದು ಸ್ಮಾಲ್ ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇದೆ ಆ ತರಕಾರಿ ಕೂಡ ನೀವು ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಸ್ವಲ್ಪ ಬೀನ್ಸ್ ಇತ್ತು, ಹಾಗಾಗಿ ನಾನು ಬೀನ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ ಕಡೆ ಸ್ವಲ್ಪ ಈರುಳ್ಳಿ ಬೈಲಿ, ಈ ಕಡೆ ನಾವು ಸ್ವಲ್ಪ ಮಸಾಲೆ ರುಬ್ಬಲು ನಮಗೆ ಫಸ್ಟು ಒಂದಿಷ್ಟು ಶುಂಠಿನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಆಮೇಲೆ ಒಂದು ಹಿಡಿ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ತೊಗೊಂಡಿದ್ದೀನಿ. ನೋಡಿ, ಒಂದು ಬೆಳ್ಳುಳ್ಳಿ, ಆಮೇಲೆ ಒಂದು ಹಾಫ್ ಈರುಳ್ಳಿ, ಒಂದು 3 ಮೆಣಸಿನ್ಕಾಯಿ, ನೋಡಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ನೋಡಿ ಒಂದಿಷ್ಟು ಕೊತ್ತಂಬರಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ. ಆ ಕಡೆ ಈರುಳ್ಳಿನೂ ಫ್ರೈ ಆಗ್ತಾ ಇರುತ್ತೆ, ನಾವು ಈ ಕಡೆ ಮಸಾಲೆ ರುಬ್ಕೊಂಬರೋಣ. ಒಂದು ಸ್ವಲ್ಪ ಉಪ್ಪು ಹಾಕಿ ರುಬ್ಬೋದ್ರಿಂದ ನಾವೇನು ಈ ಪುದೀನ ಮತ್ತು ಕೊತ್ತಂಬರಿ ಹಾಕಿರ್ತೀವಲ್ವ ಅದ್ರ ಕಲರ್ ಚೇಂಜ್ ಆಗೋಲ್ಲ, ಗ್ರೀನಾಗಿ ಹಾಗೇ ಇರುತ್ತೆ. ನುಣ್ಣಗೆ ಪೇಸ್ಟ್ ಮಾಡಬೇಕು, ಸ್ವಲ್ಪ ತರಿಯಾಗಿ ಮಾಡಬೇಡಿ, ನುಣ್ಣಗೆ ಪೇಸ್ಟ್ ಆಗಬೇಕು. ಒಂಚೂರು ನೀರು ಹಾಕಿಬಿಟ್ಟು ರುಬ್ತಾ ಇದ್ದೀನಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ ಆ ಥರ ನುಣ್ಣಗೆ ಪೇಸ್ಟ್ ಆಗಬೇಕದು.
ಜಾಸ್ತಿ ನೀರು ಹಾಕಬಾರ್ದು ಗೈಸ್. ಅದು ಎಷ್ಟು ರುಬ್ಬಕ್ಕೆ ನೀರು ಹಿಡಿಯುತ್ತೆ ಅಷ್ಟೇ ಮಾತ್ರ ನೀರು ಹಾಕಿ. ಜಾಸ್ತಿ ನೀರು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ. ನೀರು ಹಾಕದೇನೂ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನನ್ನದು ಸ್ವಲ್ಪ ಜಾರ್ ದೊಡ್ಡದಿರೋದ್ರಿಂದ ನಾನು ಒಂಚೂರು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕ ಜಾರಲ್ಲಿ ರುಬ್ಬಿದ್ರೆ ನೀರಿನ ಅವಶ್ಯಕತೆ ಇರಲ್ಲ. ಹಾಗಾಗಿ ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಎಣ್ಣೆ ಬಿಡಬೇಕು ಫ್ರೈ ಆಗಿ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ. ಇಲ್ಲ, ಹೀಗೆ ಮಸಾಲೆ ಹಾಕ್ಬಿಡೋಣ. ಒಂಚೂರು ಅಚ್ಕಾರದ ಪುಡಿ, ಅರಿಶಿನ, ಒಂದು ಸ್ವಲ್ಪ ಕೊತ್ತಂಬರಿ ಪುಡಿ, ಕೊರಿಯಂಡರ್ ಪೌಡರ್, ಧನಿಯಾ ಪುಡಿ, ಇದು ಗರಂ ಮಸಾಲ. ಇಷ್ಟನ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ. ಈಗ ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಡೋಣ. ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನೋಡಿ, ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಒಂದು ಸ್ವಲ್ಪ ಟೊಮೆಟೊ ಹಾಕೋಣ. ಒಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿರೋದು, ಅದು ಕೂಡ ಈಗ ನಾವು ಹಾಕೊಳ್ಳೋಣ. ಬೆಳಗ್ಗೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ಅಥವಾ ನೈಟ್ ಲಂಚ್ಗೆ, ಮಧ್ಯಾಹ್ನ ಲಂಚ್ಗೆ, ನೈಟ್ ಡಿನ್ನರ್ಗೆ ಕೂಡ ನೀವು ಈ ರೆಸಿಪಿನ ಮಾಡ್ಕೊಂಡು ಊಟ ಮಾಡ್ಬೋದು. ನೋಡಿ, ನಾನು ಆ ಕಡೆ ಮಾಡಬೇಕಾದ್ರೆ ಈ ಕಡೆ ಸ್ವಲ್ಪ ಬಿಸಿನೀರಲ್ಲಿ ಸೋಯಾ ಚಂಕ್ಸ್ ನೆನೆ ಹಾಕಿದ್ದೆ. ನೀವು ಆ ಕಡೆ ಒಗ್ಗರಣೆ ಮಾಡಬೇಕಾದ್ರೆ ಈ ಕಡೆ ಹಾಕಿಟ್ರೆ ಅದು ಸೋಯಾ ಚಂಕ್ಸ್ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ನೆನೆಯಿಡಬೇಕು ಗೈಸ್. ಸೋಯಾ ಚಂಕ್ಸ್ ತುಂಬ ಏನಂತಾರೆ, ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ಇದೆ, ಆಮೇಲೆ ಫೈಬರ್ ಇದೆ, ಮಿನರಲ್ಸ್ ಇದೆ, ಮ್ಯಾಗ್ನೀಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ, ಬೋನ್ಸ್ಗೂ ತುಂಬ ಒಳ್ಳೆಯದು, ಹಾರ್ಟ್ ಹೆಲ್ತಿಗೂ ಒಳ್ಳೆಯದು. ನೀವು ನಾನ್ ವೆಜ್ ತಿಂದ್ರೇ ಇಷ್ಟೆಲ್ಲ ಪ್ರೋಟೀನ್ ಸಿಗುತ್ತೆ ಅಂದ್ಕೊಳ್ಳೋರು ಇರ್ತಾರೆ. ಸ್ವಲ್ಪ ಜನ ವೆಜ್ಜಲ್ಲಿ ಏನು ಪ್ರೋಟೀನ್ ಇರಲ್ಲ ಅಂತ. ನೋಡಿ, ಈ ಸೋಯಾ ಚಂಕ್ಸಲ್ಲೂ ನಾನ್ ವೆಜ್ಜಿನಲ್ಲಿ ಎಷ್ಟು ಪ್ರೋಟೀನ್ ಇದೆ ಅದೇ ಸೇಮ್ ಕ್ವಾಲಿಟಿಯಲ್ಲಿ ಅಷ್ಟೇ ಪ್ರೋಟೀನ್ ಈ ಸೋಯಾ ಚಂಕ್ಸಲ್ಲಿದೆ ಗೈಸ್. ನೀವು ಸೋಯಾ ಚಂಕ್ಸ್ನ ತಿಂದ್ಬಿಟ್ಟು ಪ್ರೋಟೀನ್ನ ಬ್ಯಾಲೆನ್ಸ್ ಮಾಡ್ಬೋದು. ಯಾರಾದರೂ ವೆಯ್ಟ್ ಲಾಸ್ ಮಾಡೋರು ಇದ್ದರೂ ಕೂಡ ನೀವು ಪ್ರೋಟೀನ್ನ ಈ ಸೋಯಾ ಚಂಕ್ಸ್ ಕೂಡ ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ. ನೋಡಿ, ನಾನು ಒಂದು ಕಪ್ ಅಂದರೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ನ ಒಂಚೂರು ಮೇಲೆ ನೀರು ಹಾಕಬೇಕು. ಯಾಕಂದರೆ ಸೋಯಾ ಚಂಕ್ಸ್ ನೀರು ಹೀರ್ಕೊಡುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಮೇಲೆ ನೀರು ಹಾಕ್ತಾಯಿದ್ದೀನಿ. ಈಗ 1.5-2 ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಮೇಲೆ ಇಷ್ಟು ನೀರು ಹಾಕ್ತಾಯಿದ್ದೀನಿ. ರುಬ್ಬೇಕಾದ್ರೆ ಇಷ್ಟು ನೀರು ಹಾಕಿದ್ನಲ್ವ, ಹಾಗಾಗಿ ನೋಡ್ಕೊಂಡು ಹಾಕಿ. ಯಾವಾಗಲೂ ಪಲಾವ್ ಅಥವಾ ಪುಳಿಯೋಗರೆ, ನಾವೇನಾದರೂ ರೈಸ್ ಐಟಮ್ ಮಾಡ್ತೀವಿ ಅಂದರೆ ಸ್ವಲ್ಪ ಉದುರಾಗಿದ್ರೇ ಟೇಸ್ಟ್ ಇರುತ್ತೆ. ಹಾಗಾಗಿ ಈ ಸ್ವಲ್ಪ ಜನ ಏನಂತಾರೆ, ಜಿಮ್ ಮಾಡ್ತಾರಲ್ವ, ಅವರಿಗೆಲ್ಲ ಮಸಲ್ನ ಬಿಲ್ಡ್ ಮಾಡಬೇಕಿರುತ್ತೆ. ಅಂಥವ್ರು ಕೂಡ ಈ ಸೋಯಾ ಚಂಕ್ಸ್ ತಿಂದರೆ ಚೆನ್ನಾಗಿ ಮಸಲ್ ಬಿಲ್ಡ್ ಆಗುತ್ತೆ. ನೋಡಿ, ನನಗಿನ್ನ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಅಕ್ಕಿನ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನೀರು ಚೆನ್ನಾಗಿ ಕುದ್ದ ಮೇಲೇ ಹಾಕಬೇಕು. ನೀರು ಕುದಿಯೋಕ್ಕಿಂತ ಮುಂಚೆ ಹಾಕಬಾರ್ದು. ನೀರು ಕುದಿಯೋಕ್ಕಿಂತ ಮುಂಚೆ ಉಪ್ಪು ಖಾರ ನೋಡಿಕೊಂಡು ಅಕ್ಕಿ ಹಾಕಿಬಿಟ್ಟು ಏನಂತಾರೆ, ಕಡಿಮೆ ಖರ್ಚಿನಲ್ಲಿ ಹೈ ಪ್ರೋಟೀನ್ ಫುಡ್ ಅಂದರೆ ಈ ಸೋಯಾ ಚಂಕ್ಸ್ ಪಲಾವು. ಪ್ರೋಟೀನು, ಮಿನರಲ್ಸು ಎಲ್ಲ ಪ್ಯಾಕ್ಡ್, ಫುಲ್ ಪ್ಯಾಕ್ ಫುಡ್ಡನ್ನು ನಾವು ತಿನ್ಬೋದು. ಹಾಗಾಗಿ ಈ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ. ನೀವು ತಿಂದ್ಬಿಟ್ಟು ಹೇಗಾಗಿದೆ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ನೀವು ಕಮೆಂಟ್ನ ನಾನು ಓದ್ತಾ ಇರ್ತೀನಿ. ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಿಕೊಡ್ತೀನಿ. ಮತ್ತು ಇನ್ನೂ ಏನಾದರೂ ನಾನು ಮಾಡೋದ್ರಲ್ಲಿ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನೋಡಿ, ನಾನು ವಿಸಿಲ್ಗೆ ಇಟ್ಟಿದ್ದೀನಿ, ಆಗೋಯ್ತು ಅಷ್ಟೇ. ಉಪ್ಪು ಖಾರ ಎಲ್ಲ ನೋಡ್ಕೊಂಡಿದ್ನಲ್ವ. ಮೂರು ವಿಸಿಲ್ ಕೂಗಿಸ್ತಾ ಇದ್ದೀನಿ.
ನೋಡಿ 3 ವಿಸಿಲ್ ಆಯಿತು. ಗ್ಯಾಸ್ನ ಆಫ್ ಮಾಡೋಣ. ಬನ್ನಿ, ಈಗ ವಿಸಿಲೆಲ್ಲ ಇಳಿದಿದೆ. ರೈಸ್ ಹೇಗಾಗಿದೆ ಅಂತ ನೋಡೋಣ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡ್ತಾ ಇದ್ದರೆ ಬಾಯಲ್ಲಿ ಹಾಗೆ ನೀರು ಬರಬೇಕು, ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಂದ್ಸತಿ ಎಲ್ಲನ ಮಿಕ್ಸಪ್ ಮಾಡೋಣ. ಮಸಾಲೆ ಎಲ್ಲ ಮೇಲೆ ಬಂದಿರುತ್ತಲ್ವ, ಹಾಗಾಗಿ ಒಂದ್ಸತಿ ನಾವು ಮಿಕ್ಸಪ್ ಮಾಡಬೇಕು ಚೆನ್ನಾಗಿ. ನಾನೇ ರಿವ್ಯೂ ಮಾಡ್ತೀನಿ ಗೈಸ್, ಹಾನೆಸ್ಟಾಗಿ ರಿವ್ಯೂ ಮಾಡ್ತೀನಿ. ಫೇಕ್ ರೀಸನ್ ಎಲ್ಲ ನಾನು ಏನಂತಾರೆ ಹಾನೆಸ್ಟ್ ರಿವ್ಯೂ ಮಾಡ್ತೀನಿ, ಫೇಕ್ ರಿವ್ಯೂ ಎಲ್ಲ ಮಾಡಲ್ಲ. ಚೆನ್ನಾಗಿದ್ದರೆ ಚೆನ್ನಾಗಿದ್ದೀನಿ ಅಂತೀನಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ನೋಡಿ, ಈಗ ನಾನೇ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ತುಂಬ ಸುಡ್ತಾ ಇದೆ, ಈಗ ತಾನೇ ಹಾಕ್ಕೊಂಡಿದ್ದೀನಲ್ವಾ. Super ultimate. Thanks for watching. Bye bye.